ಪ್ರೀತಿಯ ನನ್ನ ನಮನ. ನಾನೊಬ್ಬ ಸಾಮಾನ್ಯ ಮನುಷ್ಯ, ಬಡತನಲ್ಲಿ ಹುಟ್ಟಿ ಬೆಳೆದವನು. ಇವತ್ತು ಹೇಳಿದ್ದಾರೆ, ಇವತ್ತು 2015ರಲ್ಲಿ ನನ್ನನ್ನು ಈ ಸ್ವಾಮೀಜಿ ತರಿಸಿದ್ರು. 2015ರಲ್ಲಿ. ಆಗ ನಮ್ಮ ಪತ್ರಿಕೆದ ಒಂದು ಪತ್ರಕರ್ತ ಇಲ್ಲಿ ತಂದು 2015ರಲ್ಲಿ ತರಿಸಿದ್ರು. ಇವತ್ತು 2024 ಜುಲೈ 1ಕ್ಕೆ ಮುನ್ನೆ 2 ದಿವಸ ಮುಂದೆ ನನ್ನನ್ನು ಫೋನ್ ಮಾಡಿದ್ರು ಆ ಪತ್ರಕರ್ತರು ಮಾಡುವ. ನಾನು 2015ರಲ್ಲಿ ನನ್ನನ್ನು ಅವರು ತರಿಸಿದ್ರು. ಆಗ ನಂತರ ನಾನೊಬ್ಬ ಸಾಮಾನ್ಯ ಮನುಷ್ಯ, ನನ್ನ ದೇಶದ ನನ್ನನ್ನು ಈ ಕೊಪ್ಪಳ ತರಿಸಿಕೊಂಡು ಅದರ ನಂತರ ದೇಶದ ಪ್ರಧಾನಮಂತ್ರಿಯಲ್ಲಿ ನಿಲ್ಲಿಗೂ ಒಂದು ಅವಕಾಶ ಸಿಕ್ಕಿತು, ರಾಷ್ಟ್ರಪತಿಯ ನಿಲ್ಲಿಗೂ ಒಂದು ಅವಕಾಶ. ನಾನು ಆಗಲೇ ನಾನು ಬೆಲೆ ಇಲ್ಲದ ಮನುಷ್ಯ. 2004 ಸೆಪ್ಟೆಂಬರ್ 16 ನನ್ನನ್ನು ಒಂದು ಪತ್ರಿಕೆ, ವಸಂತಿಕಾಂತ ಪತ್ರಿಕೆ ಕಿತ್ತಲಬುಟ್ಟಿಯಲ್ಲಿ ಅರಳಿದ ಅಕ್ಷರ ಕಾಣಿಸಲು ಕೊಟ್ಟು, ಅದೇ ವರ್ಷ ಇವತ್ತು ನನ್ನ ಪತ್ರಕರ್ತರು ಇದ್ದಾರೆ. 2004ರಲ್ಲಿ ಕನ್ನಡ ಪಬ್ಬ ನನ್ನನ್ನು ಗೂಡಿಸಿತ್ತು, ಪ್ರಚಾರ ಕೊಟ್ಟು. ಆ ನಂತರ 2015ರಲ್ಲಿ ಈ ಕೊಪ್ಪಳದ ಈ ಸಿದ್ಧಗಂಗ ಮಠಕ್ಕೆ ನಾನು ಬಂದು ನನ್ನನ್ನು ಸನ್ಮಾನ ಮಾಡಿಸಿ ದೇಶದ ಹಿಂದೆ ಕಳಿಸಿದರು. ಆ ನಂತರ 2022ರಲ್ಲಿ ನಂತರ ಪೂಜ್ಯ ಸ್ವಾಮೀಜಿ ಇವತ್ತು ಮುನ್ನೆ ಆಳುವಾಗ ನನ್ನ ಹತ್ರ ಕೀ ಮಾತು ಹೇಳುವಾಗ, ಸ್ವಾಮಿ ನನ್ನನ್ನು 2015ರಲ್ಲಿ ತಾವು ತರಿಸಿದ್ರಿ. ಅದರ ನಂತರ ನಾನು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಯನ್ನು ಎಲ್ಲಿ ಅವಕಾಶ ಇತ್ತು. ನಾನು ಇಂಥ ಒಂದು ಬಡತನ ಇದ್ದ ಇಲ್ಲಿ ಉದ್ಘಾಟನೆ ಮಾಡಬಾರ್ದು, ನಿಮ್ಮ ಜೊತೆಯಲ್ಲಿ ನಾನು ನಿಲ್ತೇನೆ. ಈ ಗಣ್ಯಾತ್ರದಲ್ಲಿ ದೇಶದ ಈ ನಾಡಿನ ದೊಡ್ಡ MLA ಇರ್ಬೋದು, MP ಇರ್ಬೋದು, ಜಿಲ್ಲಾಧಿಕಾರಿ ಇದರಲ್ಲೇ, ಪೊಲೀಸ್ ಕಮಿಷನರ್ ಇದ್ರು. ಸ್ವಾಮಿ ನಾನು ಅದರಲ್ಲಿ ಪಾಲ್ಗೊಳ್ಳುವುದೇನೆ ಅವಕಾಶ ಇದ್ದರೆ, ಆದರೆ ನನ್ನ ಕಾರಂತರ ನನ್ನ ಆರಿಗೆ ಸ್ವಲ್ಪ ಹದಗೆಟ್ಟಿದ್ದಾರೆ. ನನಗೆ ಬಸ್ಸನ್ನು ಬರಲಿಕ್ಕೆ ಸ್ವಾಮಿ ನನಗೊಂದು ಏನಾದರೂ ಅವಕಾಶ ಮಾಡಿಕೊಡ. ಆದರೆ ನಾನು ಬರುವಾಗ ಸ್ವಲ್ಪ ರಾತ್ರಿಯಲ್ಲಿ 10 ಗಂಟೆ ಮಂಗಳೂರಿಂದ ಬರುವಾಗ ಡ್ರೈವಿಂಗ್ ಮಾಡಲಿಕ್ಕೆ ಆಗಿಲ್ಲ, ಬೇತಾಯಿತು. ಆದರೆ ಇವತ್ತು ಇಂಥ ಒಂದು ಸುಂದರವಾದ ವೇದಿಕೆಯಲ್ಲಿ ನಾನು ಮುಟ್ಟುತ್ತೇನೆ, ಸ್ವಾಮಿ ಹತ್ರ ಕೀ ಮಾತು ಹೇಳಿದ್ದೇನೆ, ಬರ್ತೇನೆ ಅಂದರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಂದು ಇಲ್ಲಿ ಮುಟ್ಟುವಾಗ ನನ್ನನ್ನು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಈ ಪತ್ರಕರ್ತನಲ್ಲಿ ವಿದ್ಯಾರ್ಥಿಯಲ್ಲಿ ಇಂಥ ಒಂದು ಕಟ್ಟಡದಲ್ಲಿ 5,000 ಮಕ್ಕಳು ವಿದ್ಯಾಭ್ಯಾಸ ಕೊಡೋ ಕೇಂದ್ರದಲ್ಲಿ ನನ್ನ ಈ ವೇದಿಕೆಯಲ್ಲಿ ಕೂತ್ಕೊಂಡ ಈ ಕೊಪ್ಪಳ ಈ ಮಣ್ಣಿಗೆ ಮತ್ತು ಈ ಸ್ವಾಮಿಗೆ ನಾನು ನನ್ನ ಪ್ರೀತಿಯ ನಮಸ್ಕಾರವನ್ನು ಸಲ್ಲಿಸಿ ಇಷ್ಟಪಡ್ತೇನೆ. ಹಲವಾರು ಇದ್ದಾರೆ. ನಾನು ಒಬ್ಬ ಮಾಜಿ MP ಅವರು ನಾನು ದೂರದೇಶದಿಂದ ನೋಡ್ತಾ ಇದ್ದೇನೆ. ಇವತ್ತು ಅವರ ಮುಖದಲ್ಲಿ ನಾನು ಇವತ್ತು ಕೂಡ ನಾನು ಕಣ್ಣಾರ ಕಾಣ್ತೇನೆ. ಯಾಕೆ ನಾನು ಅರೆಕಾಲದಲ್ಲಿ 72 ನನ್ನ ಹಿರಿಯ ಶಾಸಕರು ET ಪರಿದವರ ಒಂದು ಅವರ ಕ್ಷೇತ್ರದಲ್ಲಿ ಹುಟ್ಟಿ ಬಂದು ನಿಮ್ಮ ಪೀಕರ್ ಅವರು ನನ್ನ ET ಖಾದರ್ ಅವರ ಪೀಕರ್ ಅವರನ್ನು ನಾನು ಈಗ ನಮ್ಮ ಮಾಜಿ MP ಎಲ್ಲೂ ಒಂದು ಅವಕಾಶ ಅವರ ದೂರದಿಂದ ನಾನು ನೋಡ್ತಾ ಇದ್ದೇನೆ. ಎಷ್ಟು 500 ಕಿಲೋಮೀಟರ್ ದೂರ ಇದ್ದೇನೆ ಸ್ವಾಮಿ. ಶಾಸಕ ET ಫರೀದವರ ಕ್ಷೇತ್ರ. ಈಗ ನಿಮ್ಮ ಮುಂದೆ ನಾನು ನಿಮ್ಮನ್ನು ಅನುಭವಿಸಿದ್ದೇನೆ. ಆದರೆ ಬಹಳ ಸಂತೋಷ ಆಗ್ತದೆ. ಹಲವಾರು ಗಣ್ಯ ಸೋಮಶೇಖರ ರೆಡ್ಡಿ ಅವರು ಪತ್ರಕರ್ತರು ಈ ನನ್ನನ್ನು ತೋರಿಸಿದ್ದಕ್ಕೆ ನನ್ನ ಪೂಜ್ಯ ಸ್ವಾಮಿಗೆ 5,000 ಮಕ್ಕಳು ವಿದ್ಯಾಭ್ಯಾಸ ಕೊಡೋ ಈ ಕೇಂದ್ರದಲ್ಲಿ ನನ್ನ ತಂದೆ ಈ ಸ್ವಾಮಿಗೆ ಅವರಿಗೆ ನನ್ನ ಪ್ರೀತಿಯ ನಮಸ್ಕಾರ. ಧನ್ಯವಾದ. ದೇವರು ಒಳ್ಳೆಯ ಸುಖ ಸಂಪತ್ತು ಕೊಡಲಿ. ಇനി ಕೂಡ ಸ್ವಾಮಿಯವರು 3 ವರ್ಷ ಪಾಲ್ಗೊಂಡು ಈ ದೇಶದ ರಾಷ್ಟ್ರಪತಿಯವರ ಮಕ್ಕಳು ಓದ ಮಾಡಲಿ ಅಂತ ಹಾರೈಸಿದ್ದೇನೆ. ಪ್ರೀತಿಯ ಧನ್ಯವಾದ ಎಲ್ಲರಿಗೆ. ನನ್ನ ಪ್ರೀತಿ ವಿಶ್ವೇಶ್ವರ ಪತ್ರಕರ್ತ ಜೀವನ. ನಾನು ಮಂಗಳೂರು ಜಿಲ್ಲೆ ನನ್ನ ಮಾಜಿ MP ಅವರ ಕ್ಷೇತ್ರದಿಂದ ನಾನು ಇಲ್ಲಿ ಬಂದು ಮುಟ್ಟಿದ್ದೇನೆ. ಈಗ ಹೊಸ ಸಂಖ್ಯೆ ಇತ್ತು. ನಾನು ಅದರ ಧನ್ಯವಾದ. ನಿಮಗೆ ಎಲ್ಲ ದೇವರು ಒಳ್ಳೆ ಮಾಡಿ ಸ್ವಾಮಿ ಅವರಿಗೆ ನಾನು ಕೂಡ ನಿಮ್ಮ ಸಹಕಾರ ಸಹಾಯ ಎಲ್ಲಿ ದೇಶದ ಪ್ರಧಾನಮಂತ್ರಿ ಅವರು ಕಂಡಿದ್ದೇನೆ, ರಾಷ್ಟ್ರಪತಿಯವರು ಕಂಡಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.